ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಕಾ ಅವರ ಅತ್ತೆ ಮತ್ತು ಅವರ ಚಿಕ್ಕಪ್ಪನ ಭೇಟಿ ಮಾಡೋಕ್ಕೆ ಹೋಗಿದ್ದಾಳೆ. ಅಲ್ಲೋಗಿ ನನಗೆ ಜೈರಾಜ್ ಅಂದರೆ ಕಂಡ್ರೆ ಆಗಲ್ಲ, ನನಗೆ ಭಾಳ ಸಿಟ್ಟಿದೆ ಅವ್ರ ಮೇಲೆ. ನೀವೇನೇ ಹೇಳಿದ್ರೂ ನಾನು ಅವ್ರ ಬಗ್ಗೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ನನ್ನನ್ನು ಅದಕ್ಕೆ ಇನ್ವಾಲ್ವ್ ಮಾಡಬೇಡಿ ಅಂತ ಎದ್ದು ಬರ್ತಾಳೆ ಆಚೆಗೆ. ಆವಾಗ ತಂಗಿಗೆ ಹೇಳ್ತಾನೆ, ನೋಡಿದ್ಯಾ ಭೂಮಿಕಂದು ಎಂಥ ಮಾತು, ಅವಳು ಯಾವ ಕಾರಣಕ್ಕೂ ಚೇಂಜ್ ಆಗೋದೇ ಇಲ್ಲ, ಎಂಥ ಮಾತಾಡ್ತಾಳೆ ನೋಡು ಅಂತೇಳಿ. ಇರಲಿ ಬಿಡೋಣ ಅಂತ ಅವಳು ಹೇಳ್ತಾಳೆ. ಭೂಮಿಕನಿಗೆ ಇವರು ಸ್ಟೇಷನ್ನಿಗೆ ಬಾ, ಸ್ಟೇಷನ್ನಿಗೆ ಬಂದು ಜಯರಾಜನ್ನ ನೋಡಿಕೊಂಡು ಅವನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬಂದರೆ ಆಗುತ್ತೆ ಅಂತ ಕರೆಯೋಕ್ಕೆ ಬಂದವ್ರೆ. ಆದರೆ ಜಯರಾಜು ಅಲ್ಲ, ಭೂಮಿಕಾ ಹೋಗಲ್ಲ. ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾನೆ ಅವನು. ಯಾವಾಗಲೂ ಅತ್ತಿಗೆಗೆ, ಅಣ್ಣಂಗೆ, ಎಲ್ಲರಿಗೂ ತುಂಬ ಹಿಂಸೆ ಕೊಟ್ಟಿರೋದ್ರಿಂದ ಭಾಳ ಬೇಜಾರಾಗಿದ್ದಾಳೆ. ಅವರ ಗಂಡನೂ ಅಷ್ಟೇ, ಗೌತಮ್, ಅವನು ಕೂಡ ಭಾಳ ಬೇಜಾರಾಗಿದ್ದಾನೆ. ಹಾಗಾಗಿ ಇವರು ಹೇಳಿದ್ದಕ್ಕೆ ಅವಳು ಒಪ್ಪಲಿಲ್ಲ, ಎದ್ದು ಹೋಗ್ತಾಳೆ. ಇದಕ್ಕೆ ನನ್ನ ಇನ್ವಾಲ್ವ್ ಮಾಡಬೇಡಿ ಅತ್ತೆ, ನಾ ಬರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾಳೆ. ಆವಾಗ ನೋಡಿದ್ಯಾ ಹೆಂಗೆ ಹೊರಟ್ಲು ಭೂಮಿಕಾ, ಹೇಳಿದ್ದು ಕೇಳಲೇ ಇಲ್ಲ, ಹಂಗೆ ಹೊರಟ್ಬಿಟ್ಲು ಅಂತ ಅಣ್ಣ ಹೇಳ್ತಾನೆ. ಆವಾಗ ಹೋಗಲಿ ಬಿಡು, ಅವಳ ಜೊತೆ ಹೋಗಿ ನಾನು ಅವನ್ನ ನೋಡ್ಕೊಬರೋಣ ಅಂದ್ಕೊಂಡೆ, ಆಗಲಿಲ್ಲ. ಸರಿ ಬಿಡು ಹೋಗಲಿ, ನಾನು ಗೊತ್ತು ನನಗೇನು ಮಾಡಬೇಕು ಅಂತೇಳಿ. ನಾನು ಚೇಂಜ್ ಆಗಿದ್ದೀನಿ ಅಂತ ಇವರೆಲ್ಲ ತಿಳ್ಕೊಂಡವ್ರೆ, ನಾನು ಚೇಂಜ್ ಆಗಿರಲ್ಲ, ನನ್ನ ಕತೆನೇ ಬೇರೆ ಇದೆ, ಬಿಡು ಹೋಗಲಿ ಅಂತ ಅಂತಾಳೆ. ಇನ್ನು ಇಲ್ಲಿ ಈ ಕಡೆ ಬಂದರೆ ಕೊನೆ ತಮ್ಮ, ಅವನು ಗೌತಮ್ಗೆ ತಮ್ಮನೇ, ಕೊನೆ ತಮ್ಮ ಆಗಬೇಕು. ಅವನು ಹೇಳ್ತಾನೆ, ಅಣ್ಣ ಬೇಜಾರು ಮಾಡ್ಕೋಬೇಡ ಅಣ್ಣ, ಏನು ಮಾಡೋಕ್ಕಾಗುತ್ತೆ, ಅವನದೇ ನೇಚರೇ ಆ ಥರ, ಅವನು ಯಾವಾಗಲೂ ಹಾಗೇನೆ, ಎಲ್ಲರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಲೇ ಇರ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಏನು ಬೇಜಾರಿಲ್ಲ ಬಿಡು, ನನಗೆ ತುಂಬಾ ಇರಿಟೇಷನ್ ಮಾಡಿದ್ದಾನೆ ಅವನು, ಇರಲಿ ಬಿಡು ಸ್ವಲ್ಪ ದಿನ, ಆಮೇಲೆ ಬಿಡಿಸಿದ್ರಾಯ್ತು ಅಂತ ಗೌತಮ್ ಹೇಳ್ತಾನೆ. ಆಗ ಹಂಗಂತ ಹೇಳಿಬಿಟ್ಟು ಅವತ್ತು ನಿನ್ನೆ ರಾತ್ರಿ ಎಲ್ಲ ಡ್ಯೂಟಿ ಮಾಡಿರ್ತಾರೆ, ಸುಸ್ತಾಗಿರ್ತಾರೆ, ಸಖತ್ತು ಟಯರ್ಡ್ ಆಗಿರ್ತಾರೆ. ಬೆಳಗ್ಗೆ ಗೌತಮ್ ಆಫೀಸಿಗೆ ಹೋಗಿರ್ತಾನೆ, ಆನಂದ್ ಇನ್ನೂ ಬಂದಿರಲ್ಲ. ಆಮೇಲೆ ಗೌತಮ್ ಬಗ್ಗೆ, ಆನಂದನ ಬಗ್ಗೆ ಇವರಿಬ್ಬರು ಅಣ್ಣ ತಮ್ಮ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬೆಳಗ್ಗೆವರೆಗೂ ಡ್ಯೂಟಿ ಮಾಡಿದ್ದಾನೆ ಆನಂದು, ಸುಸ್ತಾಗ್ಬಿಟ್ಟಿದ್ದಾನೆ. ಇವತ್ತು ಅವನು ಬೆಳಗ್ಗೆ ಹೇಳೋದು ಲೇಟಾಗಿದೆ, ಡಾರ್ಲಿಂಗಿಗೆ ಆಗಲೇ ಫೋನ್ ಮಾಡಿದ್ದೆ, ಆನಂದ ಇನ್ನೂ ಬಂದಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಳು ಚಾಟ್ ತಗೊಂಡಿರ್ತಾಳೆ ಇವಾಗ ಅಂತ ಇವರಿಬ್ಬರು ನಗ್ತಾ ಇರ್ತಾರೆ ಹೇಳ್ಕೊಂಡು. ನೀನು ಒಳ್ಳೆ ಸರಿ ಅಣ್ಣ, ನಿನ್ನ ಡಾರ್ಲಿಂಗಿಗೆ ಹೇಳ್ಬಿಟ್ಟು ಪಾಪ ಆನಂದಿಗೆ ಹಿಂಸೆ ಕೊಡಿಸ್ತೀಯಲ್ಲ ಅಂತ ಇವನಂತಾನೆ ತಮ್ಮ. ಆಮೇಲೆ ಸರಿ ಇದೊಂಥರ ಚೆನ್ನಾಗಿರುತ್ತೆ ಕಣೋ ಅಂತ ಹೇಳಿ ತಮಾಷೆಗೆ ಹೇಳ್ಕೊಂಡು ಇದು ಮಾಡ್ತಾನೆ. ಆಮೇಲೆ ಹಂಗಂತ ಅಂದ್ಕೊಂಡು ತಮ್ಮ ಹೇಳ್ಬಿಟ್ಟು ಹೊರಟೋಗ್ತಾನೆ. ಗೌತಮ್ ಸುಮ್ಮನೆ ಕೂತಿರ್ತಾನೆ. ಆವಾಗ ಈ ಮಕ್ಕಳು ಏನು ಮಾಡಿರ್ತವೆ, ಅವನ ಬ್ಯಾಗಲ್ಲಿ ಭೂಮಿಕನ ಡೈರಿನ ಹಾಕ್ಬಿಟ್ಟಿರ್ತವೆ. ಸರಿ ಸುಮ್ಮನೆ ಕೂತಿದ್ನಲ್ಲ, ಇನ್ನೂ ಆನಂದ ಬಂದಿಲ್ಲ ಆಫೀಸಿಗೆ, ಹಂಗಾಗಿ ಸುಮ್ಮನೆ ಕೂತಿದ್ನಲ್ಲ, ಡೈರಿ ತಗೊಂಡು ಓದ್ತಾನೆ. ಅವನಿಗೆ ತುಂಬ ಇಷ್ಟ ಆಗುತ್ತೆ ಡೈರಿ. ನಿಮ್ಮನ್ನೇ ಪ್ರೀತಿ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಬರೆದಿರ್ತಾಳಲ್ಲ, ಅದೆಲ್ಲ ಓದಿದ ತಕ್ಷಣ ಸಖತ್ ಇಷ್ಟ ಆಗುತ್ತೆ. ಈ ಕಡೆ ಬಂದು ಭೂಮಿ ಅಮ್ಮ ಭೂಮಿ ತಮ್ಮ ಮಾತಾಡ್ತಾ ಇದ್ದಾರೆ. ಇವರಿಗೆ ಅವ್ರ ಮನೆ, ಗೌತಮ್ ಮನೆ ಕಡೆ ಇನ್ವಾಲ್ವ್ ಆಗಬೇಡ, ನಮಗೂ ಅದಕ್ಕೂ ಸಂಬಂಧವೇ ಇರಲ್ಲ, ಯಾಕೆ ಅಂದರೆ ನಾಳೆ ಸರಿ ಹೋದಾಗ ನಿಷ್ಠೂರಾಗ್ತೀವಿ. ಜಯರಾಜನ ಕರ್ಕೊಂಡು ಹೋಗಿದ್ರು ಪರವಾಗಿಲ್ಲ, ನೀನು ಅಲ್ಲಿ ಹೋಗಬೇಡ, ಅವ್ರು ಜಯರಾಜನ ನೋಡೋದಕ್ಕೆ ಏನಕ್ಕೆ ಹೋಗ್ತೀಯ, ಸುಮ್ಮನೆ ನಮ್ಮ ಹೆಣ್ಮಕ್ಳನ್ನ ಅಲ್ಲಿ ಕೊಟ್ಟಿದ್ದೀವಿ, ಹಂಗೆಲ್ಲ ಮಾಡಬೇಡ ಕಣೋ ಅಂತ ಹೇಳ್ತಾಳೆ ಅವರಮ್ಮ. ಅದಕ್ಕೆ ಹಂಗೆಲ್ಲ ಮಾಡಬೇಡ ಅಂದರೆ ಒಬ್ಬ ಲಾಯರಾಗಿ ಎಲ್ಲಿ ಕಳಿಸ್ತಾರೆ ಅಲ್ಲಿಗೆ ಹೋಗಲೇಬೇಕಲ್ವ, ಹಂಗಾಗ್ಬಿಟ್ಟು ಹಂಗೆಲ್ಲ ಮಾಡಬೇಡ ಅಂದರೆ ಏನು ಅರ್ಥನಮ್ಮ ಅಂತ ಕೇಳ್ತಾನೆ. ಆವಾಗ ಈ ಕಡೆ ಬಂದು ಆನಂದ ಆಫೀಸಿಗೆ ಬರ್ತಾನೆ. ಆಫೀಸಿಗೆ ಬಂದಾಗ ಇಲ್ಲಿ ಚೆನ್ನಾಗಿದೆ, ಆಫೀಸಿಗೆ ಬಂದ ತಕ್ಷಣವೇ ಗೌತಮ್ಗೆ ಚಾಟ್ ತಗೋತಾನೆ. ನೀನು ನೀನು ಡಾರ್ಲಿಂಗಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ನನ್ನ ಪ್ರಾಣ ತಿಂತೀಯಲ್ಲೋ, ಯಾಕೋ ಸುಮ್ಮನಿರೋಕ್ಕಾಗಲ್ವೇನೋ ನಿನಗೆ ಅಂತೇಳಿ. ಬೆಳಗ್ಗೆ ಎಲ್ಲ ಡ್ಯೂಟಿ ಮಾಡಿ ಹೋಗಿ ಮಲಗಿದ್ರೆ 4 ಗಂಟೆ 5 ಗಂಟೆ ಹಂಗೆ, ಮತ್ತೆ ನೀನು ಫೋನ್ ಮಾಡಿ
ಆಫೀಸಿಗೆ ಬರೋಕ್ಕೇಳು, ನೆನ್ನೆ ಬಂದಿಲ್ಲ ಆಫೀಸಿಗೆ ಅಂತ ಹೇಳಿದೆಯಲ್ಲ ಮರೆ, ನೀನು ಏನೋ ಹಿಂಗೆ ಹೇಳಿದೆಯಲ್ಲೋ, ನನ್ನ ಮನೇಲಿ ಇರೋಕ್ಕೆ ಅವಕಾಶ ಕೊಡ್ತಿಲ್ವಲ್ಲೋ ನೀನು ಅಂತ. ಅದಕ್ಕೆ ಇವನಿಗೆ ನಗೋ ನಗು, ಗೌತಮ್ಗೆ ಸಖತ್ತು ನಗ್ತಾ ಇರ್ತಾನೆ. ನೀನು ನಗಬೇಡ, ಸುಮ್ಮನಿರು ಮರೆಯ, ನನ್ನ ಚಿಂತೆ ನನಗೆ ಒಡು ಬತ್ತಿದ್ದು, ನೀನು ನಗುತ್ತಿದೆಯಲ್ಲೋ ಅಂತ ಹೇಳ್ತಾನೆ. ಅದಕ್ಕೆ ಚೆನ್ನಾಗಿರುತ್ತೆ ಕಣೋ ಇದೊಂಥರ ಅಂತ. ಏನು ಚೆನ್ನಾಗಿರುತ್ತೆ ನಿನ್ನ ತಲೆ, ನೀನು ಕಷ್ಟದಲ್ಲಿದ್ದಾಗ ನಾನು ಎಷ್ಟು ನೊಂದ್ಕೋತಿದ್ದೆ, ಎಷ್ಟು ಇದು ವ್ಯಥೆ ಪಡ್ತಾಯಿದ್ದೆ, ಹಿಂಗೆ ಆಗೋಯ್ತಲ್ಲ ನನ್ನ ಫ್ರೆಂಡ್ ಕತೆ ಅಂತ ಹೇಳ್ಬಿಟ್ಟು, ನೀನು ನೋಡಿದ್ರೆ ನನ್ನ ಇಟ್ಕೊಂಡು ತಮಾಷೆ ತಗತ್ತೆ ಅದೆಯಲ್ಲ ನೀನು ಅಂತ ಆನಂದ ಹೇಳ್ತಾನೆ. ಅದಕ್ಕೆ ಗೌತಮ್ ಚೆನ್ನಾಗಿರುತ್ತೆ ಬಿಡೋ, ಅದರಲ್ಲಿ ಏನಿದೆ, ನನ್ನ ಫ್ರೆಂಡ್ ಆಡಲಿಕ್ಕೆ ಹೇಳಿದ್ದೀನಿ ಬಿಡೋ ಅಂತಾನೆ. ಆಮೇಲೆ ಬಿಡೋದಿಲ್ಲ ನೀನು ಫಸ್ಟ್ ಫೋನ್ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಈಗಲೇ ಮಾಡ್ತೀನಿ ಬಾರಪ್ಪ ಫೋನು ಅಂತೇಳಿ. ಆಗ ಫೋನ್ ಮಾಡ್ತಾನೆ, ಎತ್ತುತ್ತಾಳೆ. ಫೋನು ಎತ್ತಿದ ತಕ್ಷಣ ಇವಂದು ಆನಂದನ ಏನೂ ತಪ್ಪಿಲ್ಲ ಪಾಪ, ಬೆಳಿಗ್ಗೆವರೆಗೂ ಇಲ್ಲೇ ಡ್ಯೂಟಿ ಮಾಡ್ತಾಯಿದ್ದ, ಬೆಳಗಿನ ಜಾವ ಹೋಗಿರೋದು. ನೀನು ಏನು ಮಾತಾಡಬೇಡ, ಬಿಡು ಡಾರ್ಲಿಂಗ್, ಏನು ಮಾತಾಡಬೇಡ ಅಂತ ಹೇಳ್ತಾನೆ. ಇಲ್ಲ ಡಾರ್ಲಿಂಗ್, ನೀನು ಫಸ್ಟ್ ಹೇಳಿದ್ದೆ ಕರೆಕ್ಟು, ಈಗ ಹೇಳ್ತಾ ಇರೋದೇ ತಪ್ಪು, ಅವನು ಹಂಗೆ ಇರೋದು, ಈಗ ಹೇಳ್ದಲ್ಲ ಲಾಸ್ಟಲ್ಲಿ ಹಂಗೆ ಇರೋದು ಅಂತ ಹೇಳ್ತಾಳೆ. ಇದು ಒಳ್ಳೆ ಕಥೆ ಐತಲ್ಲ, ಹೇಳಿದ್ರೂ ಕೇಳಲ್ಲ ಅಂತ ಹೇಳ್ಬಿಟ್ಟು, ನೀನು ಫಸ್ಟ್ ಹೇಳಿದ್ದೆ ಕರೆಕ್ಟು ಅಂತ ಇವಳು ಹೇಳ್ಬಿಡ್ತಾಳಲ್ಲ, ಅವನಿಗೆ ನಗು ಬರುತ್ತೆ. ಸರಿ ಅವನದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾನೆ. ಆಮೇಲೆ ಆನಂದ ಏನಂದ್ಲು ಅಂತ ಕೇಳ್ತಾನೆ. ಅದಕ್ಕೆ ಏನಿಲ್ಲ, ಫಸ್ಟ್ ಹೇಳಿದ್ದೆ ಕರೆಕ್ಟು, ಈಗ ಹೇಳ್ತಿರೋದೇ ಸುಳ್ಳು ಅಂತ ಹೇಳ್ತಾವಳೆ ಅಂತ. ನೋಡು ನಾನು ಹೇಳಿದೆ ನಿನ್ನ ಮಾತಾಡಬೇಡ, ನೀನು ಸುಳ್ಳು ಎಲ್ಲ ಹೇಳ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈಗ ನೋಡು, ನೀನು 8 ದಿವಸ ಬೇಕು ನಾನು ಈ ವಿಷಯನ ಮರೆಯೋಕ್ಕೆ. ಅಲ್ಲಿವರೆಗೆ ನಾನು ಏನಪ್ಪ ಮಾಡಲಿ, ನಿನ್ನಿಂದ ಆಗಲ್ಲ ಕಣೋ, ನನಗೆ ಭಾಳ ಹಿಂಸೆ ಅಂತ ಹಂಗಂತಾಳೆ. ಆವಾಗ ಅವನಿಗೂ ನಗು ಬರ್ತಿರುತ್ತೆ. ನಗ್ತಾ ಸರಿ ಆಯಿತು ಕೂತ್ಕೋ ಅಂತ ಕೂತ್ಕೋತಾನೆ. ಆವಾಗ ಡಿಸ್ಕಸ್ ಮಾಡೋಕ್ಕೆ ಅಂತ ಕೂತ್ಕೋ ಇವಾಗ ಅಂತ ಕೂರಿಸ್ತಾನೆ. ಕೂರಿಸ್ಬಿಟ್ಟು ಗೌತಮು ಏನು ಮಾಡ್ತಿದ್ದೆ ಇಷ್ಟೊತ್ತರೆಗೂ ಅಂತ ಆನಂದ ಕೇಳ್ತಾನೆ. ಏನಿಲ್ಲಪ್ಪ, ಇಲ್ಲಿ ನೋಡು ಡೈರಿನ ಅಂತಾನೆ. ಯಾರ್ದೋ ಡೈರಿ ಇದು ಅಂತ ಹೇಳಿದ್ರೆ ಭೂಮಿಕಂದು ಅಂತಾನೆ. ಭೂಮಿಕನ ಡೈರಿನ ನೀನು ಓದ್ತಾ ಇದೀಯಾ? ನಾನು ಓದಬಾರ್ದು ಅಂದ್ಕೊಂಡೇ ಇದ್ದೆ, ಆದರೆ ಮಕ್ಕಳು ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದಾವೆ, ಹಂಗಾಗಿ ತೆಗೆದ್ನೆಲ್ಲ ನೋಡಿದೆ, ಓದ್ತಾ ಇದ್ದೀನಿ ಕಣೋ ಅಂತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.